ಅಂತ ನನಗೂ ವಿಷಯ ಗೊತ್ತಾತ. ಅದು ಬಹಳ ಬೇಜಾರಾಗೈತಿ. ದಯವಿಟ್ಟು ಮುಂದಿನ ಸರಿ ಅವ್ರೇನ ಗೌಡ್ರ ಆರಾಮದ್ರಿ ಅಂತ ನಮ್ಗೆ ಓಟ್ ಹಾಕಿರಿ ಅಂತ ಕೈ ಮುಗಿದು ಬರ್ತಾರ, ಆ ಮಕ್ಳ ಮನೆಯೊಳಗೆ ಕರ್ಕೋಬೇಡ್ರಿ, ಅವ್ರು ಹೊರಗ ನಿಲ್ಲಿಸಿ ಬಹಳ ದಟ್ಟ ಅಂತ ಹಾಕೋರಿ ಅವ್ರ ಕಡೆ. ಆಮ್ಯಾಗ ಯಾರಿಗ ಓಟ್ ಹಾಕ್ಬೇಕ ಎಲೆಕ್ಷನ್ ಮಾತ್ರ ಬಹಿಷ್ಕಾರ ಮಾಡಕ್ ಹೋಗ್ಬೇಡ್ರಿ. ಓಟ್ ಹಾಕ್ಬೇಕು, ಒಬ್ಬ ರೈತ ನಿಲ್ಲಿಸ್ಬೇಕು, ಒಬ್ಬ ರೈತನ MLA ಮಾಡ್ಬೇಕು. ಪುಟ್ಟಣ್ಣಯ್ಯ ಅವರು ಬಂದ್ರು ಆಗಲೇ ಬಂದಾರ ಅಂತ ಹೇಳಿದ್ರಲ್ಲ, ಅಲ್ಲಿ ಮಂಡ್ಯ ಒಳಗೆ 20 ವರ್ಷ ಆತ ಅವ್ರ MLA ಒಬ್ಬ ರೈತ ನಾಯಕ, ಅವ್ರು ಯಾವ್ದೋ ಪಕ್ಷ ಅಲ್ಲ, ಅರ್ಥ ಮಾಡ್ಕೊರಿ. ಹಂಗ ಇಲ್ಲಿಂದಲೂ ಗುಡ್ಲಾಪುರ್ ಏನಿದೆ ಯಾವ ಕ್ಷೇತ್ರ ಐತ್ರಲ್ಲ, ಇಲ್ಲಿಂದಲೂ MLA ರೈತನ ಆಗ್ಬೇಕ ಅಷ್ಟ್ ಹೇಳ್ತಾ ನಮ್ಮ ಕರ್ನಾಟಕ ರಕ್ಷಣಕ್ಕೆ ಸಂಪೂರ್ಣ ಬೆಂಬಲ ಐತಿ. ಈಗ ನಮ್ ಶಿವಾನಂದ ಅಣ್ಣವ್ರು ಬಂದರು, ಅವ್ರ ಬಗ್ಗೆ ಐತೆ ಅವ್ರಿಗೇನಿಲ್ಲ ಬರ್ಬೇಕಾದ ಅವಶ್ಯಕತೆ ಇರಲಿಲ್ಲ. ಅವ್ರ ರೈತರ ಬಗ್ಗೆ ಅಪಾರ ಕಾಳಜಿ, ಅಪಾರ ಪ್ರೀತಿ, ಸೈನಿಕರ ಬಗ್ಗೆ ಅಪಾರ ಕಾಳಜಿ, ಅಪಾರ ಪ್ರೀತಿ ಹೊಂದಿದಾರ. ಕೋಟ್ಯಾಧೀಶ್ವರು ಕೋಟ್ಯಾಂತರ ರೂಪಾಯಿ ಅವ್ರಿಗೆ ವ್ಯವಹಾರ ಇದೆ. ಆದ್ರೆ ರೈತರು ಇಲ್ಲಿ ರಸ್ತೆ ಮೇಲೆ ಕುತ್ಕೊಂಡಿದ್ರೆ ಅವ್ರು ನಿನ್ನೆ ನನ್ನ ವಿಡಿಯೋ ನೋಡಿ, ಇಲ್ಲ ಅಭಿ ನಾವು ಹೋಗೋಣ, ರೈತರ ಸಮಸ್ಯೆ ಅಂತ ನಾವು ನಿಲ್ಲುವ ಅಂತೇಳಿ ಅವ್ರು ಇಡೀ ದೇಶದಲ್ಲಿ ಎಲ್ಲರೂ ಸುಖವಾಗಿ ಬರಬೇಕು ಅಂತ ಅವ್ರು ಇಡೀ ದೇಶದ ಬದಲಾವಣೆ ಮಾಡೋ ನಮ್ಮ ಕೈಲಾದಷ್ಟು ಅಂತ ಅವ್ರು ಇವತ್ತು ನಿಂತ್ಕೊಂಡಿದ್ದಾರೆ. ಅವ್ರು ಸಂಪೂರ್ಣ ನಾವು ಬೆಂಬಲ ಕೊಡ್ತಾ, ಏನು ನಾಳೆ ಊಟದ ವ್ಯವಸ್ಥೆ ಅಂತ ಸಾಹೇಬರು ಹೇಳಿದ್ರ, ನಾಳೆ ಅಷ್ಟ ಅಲ್ಲ, ನಾಳಿಂದ ಎಲ್ಲಿ ಮಠ ಹೋರಾಟ ಮುಂದುವರಿತತ್ವ ಅಲ್ಲಿ ಮಠ ಅಡ್ಡನ ಊಟದ ವ್ಯವಸ್ಥೆ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ರೈತರ ಬಗ್ಗೆ ಬಡವ್ರ ಬಗ್ಗೆ ಅಪಾರ ಕಾಳಜಿ. ಅವ್ರಿಗೆ ಯಾವುದೇ ಇಲ್ಲಿ ನಮ್ಗೆ ಪ್ರಚಾರಕ್ಕಾಗಿ ಇದಕ್ಕಾಗಿ ಬಂದಿಲ್ಲ, ರೈತರು ರಸ್ತೆ ಮೇಲೆ ಕುತ್ಕೊಂಡಿದ್ದಾರೆ ಅಂದ ತಕ್ಷಣ ಅವ್ರ ಕರುಳು ಕಿವುಚಿ ಅಂತ ಬಂದಿದ್ದಾರೆ. ನಾನು ಅವ್ರಿಗೆ ಬೈಕನ್ನ ಕೊಡ್ತೀನಿ. ಅವರು ಸಹ ನಮ್ಮ ರೈತರನ್ನು ಉದ್ದೇಶಿಸಿ, ದೇಶವನ್ನು ಉದ್ದೇಶಿಸಿ, ನಮ್ಮ ರಾಜ್ಯವನ್ನು ಉದ್ದೇಶಿಸಿ ಮಾತಾಡಲಿ ಅಂತ ಹೇಳ್ತಾ, ಹೋದರೆ ಹೋಗಲಿ ತಲೆ ಹಾರಿ, ಬಿದ್ದರೆ ಬೀಳಲಿ ಮೈನ ತರಕಾರಿ, ರೈತರ ನೆಲಮೆಗೆ ಹೋರಾಡಿ ಅಂತ ಹೇಳ್ತಾ ಮುಗಿಸ್ತೀನಿ. ಜೈ ಕರ್ನಾಟಕ ಮಾತೆ. ಶಿವಾನಂದಣ್ಣ ಅವ್ರು ಮಾತಾಡ್ತಾರೆ.